ಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ. ಹೌದು. ಪುಣ್ಯ ಕ್ಷೇತ್ರ ಸುಕ್ಷೇತ್ರ ಅಂಕಲಗುಡಿ ಕ್ಷೇತ್ರದೊಳಗ ಯಾರು ನೆನದಾರಿವ? ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರಿಪ್ಪ? ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಅಂಕಲಗುಡಿ ಕ್ಷೇತ್ರವನ್ನ ಪುಣ್ಯ ಕ್ಷೇತ್ರವಾಗಿಸಲು, ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ನೆನದಾರಿವ? ಸಂಪಾದ ಜಾಗದೊಳಗ ಇಂಪಾಗಿ ನೆಲೆಸಿರುವಂತ ನನ್ನ ತಾಯಿ ಯಾರಿಪ್ಪ ಅವರು? ಲಕ್ಷ್ಮೀ ದೇವಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಆದಿಶಕ್ತಿ ಜಾಲಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವಾ? 2 ಮ್ಯಾಳ ಅಂತಂದು ಇಲ್ಲಿ ಕುಡ್ಸ್ಯಾರಲ್ರಿಪ್ಪ. 2 ಮ್ಯಾಳ ಯಾವ್ಯಾವ ಅಂತೇಳಿ ಈಗಾಗ್ಲೇ ಎಲ್ಲರಿಗೂ ಗೊತ್ತಿದ್ದ ಮಾತದ. ಹೌದು. 2 ಮಕ್ಕಳ ಹಾಡಿಕೆ ಕೇಳಕ್ ನೀವೆಲ್ಲ ಬಹಳ ಚಂದ ಕೂಡಿರಿ. ಕೂಡ್ಯಾರಿಪ್ಪ. ಒಂದೊಂದ್ ಸಂದು ಮುಗಿಲಾಕ್ ಬಂದ. ಈಗೊಂದ್ ಸಂದುನು ಮುಗ್ದಾವ. ದಯವಿಟ್ಟು ಇಲ್ಲಿ ಏನು ಎಲ್ಲಾ ಜನ ಕೂಡಿರಲ್ಲ, ಅಂಕಲಗುಡಿ ಕ್ಷೇತ್ರದೊಳಗೆ ನೀವೆಲ್ಲಾ ಏನು ದೈವದವರು ಕೂಡಿರಲ್ಲ, ದಯವಿಟ್ಟು ನಿಮಗ ಕೈ ಮುಗಿದು ಕೇಳ್ತೀನಿ, ಯಾರು ಗದ್ಲ ಮಾಡಕ್ ಹೋಗ್ಬೇಡ. ಯಾಕೆ ಈ ಮಾತು ಹೇಳೋದಪ್ಪ ಅಂತ ಕೇಳಿದ್ರ, ನಾಳೆ ಬೇಕಿದ್ರ ನೀವು ಮನ್ಯಾಗ ಜಗಳ ಮಾಡ್ರಿ, ಮನ್ಯಾಗ ಬಡದೇಳ್ರಿ, ಮನ್ಯಾಗ ಮಾತಾಡ್ರಿ, ನಿಮ್ ಯಾರು ಕೇಳಂಗಿಲ್ಲ. ದಯವಿಟ್ಟು ನಾಳೆ ಜಗಳ ಜಗಳ ಆಡ್ತಾರ, ಅವ್ರು ಹಂಗೆ ಹೇಳಕ್ ಹೋಗ್ಬೇಡ, ಒಟ್ಟ ಜಗಳ ಆಡ್ಬೇಡ ಅಂತ ಹೋಗ್ತೀವಿ ನಾವು. ಹಂಗಿಲ್ರಿ ಗೌಡ್ರ, ಯಾಕೆ ಮಾತು ಕೇಳಿದ್ರೆ ಆ ಕಡೆ ದನಿಗೆ ನಡೆದದ. ನಾವು ಬೇಡದಟ್ಟು ನಮಗ ರೊಕ್ಕ ತಂದಿಲ್ಲಿ ಕೂಡ್ಸೇರಿ ಅಂದ್ರ, ಇವ್ರಿಗೆ ಬೇಡದಟ್ಟು ಇವ್ರ ಹೆಣ ಚಂದ ಮಾಡ್ಯಾರಿ ಅಂದ್ರ, ಅದಕ್ಕೆ ದಯವಿಟ್ಟು ನಾಳಿಗೆ ಒಂದು ದಿನ ನಿಂತ ಹಾಡಂದ್ರ ನಾವು ನಿಂದ್ರಂಗಿಲ್ಲ, ಅವರು ನಿಂದ್ರಂಗಿಲ್ಲ. ಇವತ್ತು ಒಂದು ದಿನ ರಾತ್ರಿ ದಯವಿಟ್ಟು ನಿಮ್ಮದು ಏನ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ಎಲ್ಲಾ ಬದಿಗೊತ್ತಿ ದಯವಿಟ್ಟು ಸಂಪಾಗಿ ಇವತ್ತು ಒಂದು ದಿನ ರಾತ್ರಿ ಎಲ್ಲಾರು ಕೂಡಿ ಆ ಜಾಲಮ್ಮ ದೇವಿದು ಜಾಗರಣೆ ಮಾಡೋಣ ಅಂತ ಮಾತಿಟ್ಟುಕೊಂಡು ಬಸವಣ್ಣ ಇವತ್ತಿನ ದಿವಸ ನಮ್ಮ ಗೌಡ್ರು ಒಂದು ಮಾತು ಹೇಳಿದ್ರು. ನಮ್ಮ ಸತ್ಯಪ್ಪ ಗೌಡ್ರು ಇವತ್ತು ಕಮಿಟಿ ನಿರ್ಣಾಯಕರಾಗಿ 2 ಮಕ್ಕಳಿಗೆ ಒಂದು ನಿರ್ಬಂಧನವನ್ನ ಹಾಕಿಕೊಟ್ರು. ಏನ್ ಹಾಕ್ಯಾರಿಪ್ಪ ಬಾಬಾ ಅವರು? ಮಾರ್ಗ ಹಾಡುವಂಗಿಲ್ಲ, ಏನ ಮಾಡಿದ್ರು ಕೂಡ 20 ನಿಮಿಷ ಒಳಗೆ ಮುಗಿಸ್ಬೇಕಂತ ಅವ್ರು ಹೇಳಿದ್ರು. ಇದು ಹೆಂಗ ಆಗ್ತದ ಅಂದ್ರೆ ಓಡು ಕುದುರೆ ಹಿಡಿದು ಕಟ್ಟಿದಂಗ ಆಗ್ತದ. ಅಂದ್ರ ಓಡು ಕುದುರೆ ಜಗ್ ಹಿಡಿದು ಕಟ್ಟಿದಂಗ ಆಗ್ತದ. ಅದಕ್ಕೆ ನಮ್ಮ ಗೌಡ್ರಿಗೆ ಒಂದು ಕೈ ಮುಗಿದು ಏನ್ ಕೇಳೋದಪ್ಪ ಅಂತ ಕೇಳಿದ್ರ, ನಿಮ್ಮ ಕೈಯನ್ನು ಹಾಕಾಬಿಡ್ರಿ ನೀವು ನೋಡಕ್ರೆ. ಹಂಗಿಲ್ಲ, ಇವತ್ತು ಅಂಕಲಗುಡಿ ಕ್ಷೇತ್ರಕ್ಕೆ ಬಾಳ ದೂರಿಂದ 2 ಮ್ಯಾಳ ಬಂದಾವಂದ್ರ 20 ನಿಮಿಷನಾಗ 2 ಮ್ಯಾಳ ಕಡೆ ಏನೇನು ಕಲೆ ಐತನೋ ತೋರ್ಸಕ್ ಆಗಂಗಿಲ್ಲ. ಇವತ್ತ ದೈವ ಎಲ್ಲ ಈ ಗ್ರಾಮ ಎಲ್ಲ ನಮ್ಮ ಕೈಯಾಗ ಗುತ್ತಿಗೆ ಕೊಡ್ರಿ. ಮುಂಜಾನೆ ನೀವೇನ 5 ಗಂಟೆ ಅಂದಿರಲ್ಲ, 5 ಬೇಡ, 6 ಗಂಟೆ ಬೇಡ, 7 ಗಂಟೆ ತನೂ ಕೂಡ ಇವತ್ತು ನಿಮಗ ಬ್ಯಾಸರ ಆಗಲ್ದಂಗ, ನೀವು ಎದ್ದು ಹೋಗಲ್ಲದಂಗ ಕಾರ್ಯಕ್ರಮ 2 ಮ್ಯಾಳ ಕೊಡ್ತೀವಂತೆ. ನಿಮಗೊಂದು ಮಾತದ, ಬ್ಯಾಡ ನೀವು ಆಳಿನಂಗ ಕೂಲಿ ಹಂಗ ದುಡಿರಿ ಅಂದ್ರ ಜನಕ್ಕೂ ಬ್ಯಾಸರ ಆಗ್ತದ, ನಮಗೂ ಬ್ಯಾಸರ ಆಗ್ತದ. ಅದಕ್ಕೆ ಇದೊಂದು ವಿನಂತಿ ಅದ, ನಮ್ಮಲ್ಲಿ ಏನು ಕಲಿಯದ ಎಲ್ಲಾ ತೋರಿಸಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅದ. ಕಲೆಯನ್ನು ತೋರಿಸುವ ಸಲುವಾಗಿನ ಕರೆಸಿದ್ದು 1ನೇದ್ದು. 2ನೇದು ಯಕಶ್ಚಿತವಾಗಿ ಏನು ಪದೇ ಪದೇ ಹೊಳ್ಳಿ ಮಾತು ಹೇಳಬಾರ್ದು, ಅರ್ಥವಿಲ್ಲದ ಮಾತು ಮಾತಾಡಬಾರ್ದು. ಟೈಮ್ 5 ನಿಮಿಷ ಹೆಚ್ಚು ಕೊಡ್ತೀವಿ, ಒಪ್ತೀವಿ. ಗೌಡ್ರಿ ಇರ್ಲಿ, ಯಾಕಪ್ಪ ಕೇಳಿದ್ರೆ ಬಸವಣ್ಣ ಅವ್ರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ನೀವು ಎಷ್ಟು ಬೇಕಾದ ಟೈಮ್ ತಗೋರಿ. ಕರೆ ಜನರಿಗೆ ಅನುಭವದ ಮಾತು ತಿಳಿಸಿಕೊಡ್ರಿ. ನಿಮ್ಮ ಮಾತಿಂದ ಜನರ ಹೌದೌದು ಅನ್ಬೇಕು. ತಪ್ಪು ದಾರಿಯವ್ರು ಇದ್ರು ಕೂಡ ಸರಿ ದಾರಿಗೆ ತರುವಂಗ ನಿಮ್ಮ 4 ಮಾತು ಹೇಳಂದಾರ. ಅದಕ್ಕೆ ಇರ್ಲಿ, ಗೌಡ್ರ ಮಾತಿಗೆ ಒಪ್ಪಿಗೆ ಕೊಡೋದದ. ಬರೀ ಈಗ ಸುರುವಿನ ಪದ ಚಾಲು ಅದ ಬಸನ್ನ, ಮತ್ತ ದೈವ ಎಲ್ಲಾ ರೀತಿನೂ ನಾವು ತೂಗಿಸ್ಕೊಂಡು ಹೋಗ್ಯವನಂತ ಮಾತಿಟ್ಟುಕೊಂಡು ಗುರುವಾಗಿ ಕಾಡ್ತಾರ. ಯಾರು? ನನ್ನಪ್ಪ ಮಾಳಿಂಗರಾಯಾಗ ಲಿಂಗ ಬೀರನ ದೇವರ ಕಾಡತಾನ. ಹೆಂಗ ಕೇಳು, ಗುರುವಾಗಿ ಕಾಡ್ಯಾನ ಮಾಳಿಂಗರಾಯಗ, ಹಾಲತೆ ಅಂದಾನ ಸಿಡಿಯನ ಮಟ್ಟದಾಗ, ಬೆಕ್ಕಿಯದ ದೈತರ್ನ ಮರ್ದಾನ ಮಾಡ್ಯಾನ ಮಂಟುರ್ ಕನಿಯ
ಕಟ್ಟಿಸಿದ್ದಂದು ವರೈತಿ ನಾವು ಹಾಡಾಗ ತೊದಲ್ವಾಗಿ ಮಾಡು ಪದಗಳ ಬರೀತಾರ ಹಾಡ